ಎಲ್ಲರೂ ಸಿದ್ಧರಿದ್ದೀರಾ ದೇವರ ವಾಕ್ಯವನ್ನು ಕೇಳೋದಕ್ಕೆ? ನೋಡೋಣ ಇವತ್ತು ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ದೇವರು ನೇರವಾಗಿ ಯಾವ ವಿಷಯದಲ್ಲಿ ಮಾತಾಡಲಿಕ್ಕೆ ಹೊರಟಿದ್ದಾನೆ ಅಂತ. ಹಲ್ಲೆಲೂಯ. ಎಷ್ಟು ಜನ ಕ್ರಿಕೆಟನ್ನು ನೋಡ್ತೀರಾ? ಎಷ್ಟು ಜನ ಕಬಡ್ಡಿ ನೋಡಿದ್ದೀರಾ? ಎಷ್ಟು ಜನ ವಾಲಿಬಾಲ್ ನೋಡಿದ್ದೀರಾ? ಫುಟ್ಬಾಲ್ ನೋಡಿದ್ದೀರಾ? ಥ್ರೋ ಬಾಲ್ ನೋಡಿದ್ದೀರಾ? ಹಲ್ಲೆಲೂಯ. ಈ ಆಟಗಳಲ್ಲಿ ನೀವು ಯಾವ ಗುಂಪಿಗೆ ಜಾಸ್ತಿ ಹೆದರುತ್ತೀರಾ? ಎಂಥ ಗುಂಪುಗಳಿಗೆ ನೀವು ಹೆಚ್ಚಾಗಿ ಹೆದರುತ್ತೀರಾ? ಬಲವಾಗಿರುವಂಥ ಗುಂಪಿಗೆ ನೀವು ಎಷ್ಟೇ ಪಂದ್ಯಗಳು ಆಡಿದ್ರೂ ಕೂಡ ನೀವು ಹೆದರ್ಕೊಂಡೇ ಆಟ ಆಡ್ತೀರಾ. ಹಲ್ಲೆಲೂಯ. ಅವರು 2 ಪಂದ್ಯ ಸೋತಿದ್ರು ಪರವಾಗಿಲ್ಲ, ಅವರು 3ನೇ ಪಂದ್ಯ ಬಂದರು, ಸೋತ ಪಂದ್ಯದ ನಂತರ ಬಂದರೂ ಕೂಡ ಅದೇ ಭಯದಲ್ಲಿ ಅವರೊಟ್ಟಿಗೆ ನೀವು ಆಡ್ತೀರಾ. ಯಾಕಂದರೆ ನಿಮಗೆ ಗೊತ್ತು ಅವರು ಒಂದು ದಿನ ಆಡಿದಂಥ ಆಟ ಎಷ್ಟು ಬಲವಾಗಿತ್ತಂದರೆ ಎಷ್ಟೋ ಟೀಮ್ಗಳನ್ನು ಅದು ಸೋಲಿಸಿ ಮೇಲೆ ನಿಂತುಕೊಂಡಿತ್ತು ಅಂತ. ಹಲ್ಲೆಲೂಯ. ನೀವು 2 ಪಂದ್ಯ ಸೋತು ನಾನು ಮುಂದಿನ ಪಂದ್ಯ ಗೆಲ್ಲಕ್ಕೆ ಆಗೋದಿಲ್ಲ ಅಂತ ಅಂದುಕೊಂಡಿರ್ಬೋದು, ಆದರೆ ನಿಮ್ಮ ವೈರಿಗೆ ಗೊತ್ತು ನೀವು ಎಷ್ಟು ಬಲವಾಗಿ ನಿಂತಿದ್ದೀರಾ ಅಂತ. ಇವತ್ತು ಸೋತಿರ್ಬೋದು, ಆದರೆ ವೈರಿಗೆ ಮಾತ್ರ ಗೊತ್ತು ನೀವು ಬಲವುಳ್ಳಂಥ ಮಕ್ಕಳಾಗಿದ್ದೀರಾ ಅಂತ. ಅಪೊಸ್ತಲನಾದ ಪೌಲನು ನಮಗೆ ಇದನ್ನೇ ಹೇಳೋದಕ್ಕೆ ಸ್ಪಷ್ಟಪಡಿಸ್ತಾನೆ. ನೋಡಿ, ಅಪೊಸ್ತಲನಾದಂಥ ಪೌಲನು ನೇರ ದಿಟ್ಟ ನಿರಂತರ ಮನುಷ್ಯನು. ಹಲ್ಲೆಲೂಯ. ಆತನು ಯಾವುದನ್ನು ಕೂಡ ಮುಚ್ಚುಮರೆ ಮಾಡಿಕೊಳ್ತಾ ಇರಲಿಲ್ಲ. ಆತನು ಯಾವುದನ್ನು ಕೂಡ ಹಿಂದೆ ಒಂದು ಮುಂದೆ ಒಂದು ಮಾತನಾಡಿದಂಥ ಮನುಷ್ಯನೇ ಅಲ್ಲ. ಯಾವ ವಿಷಯದಲ್ಲಿ ಸರಿಯಾಗಬೇಕು, ಯಾವ ವಿಷಯನ ಮಾಡಬೇಕು, ಹೇಗೆ ಜೀವಿಸಬೇಕು, ಹೇಗೆ ಶುಭವಾರ್ತೆ ಸಾರಬೇಕು, ಹೇಗೆ ನಾವು ಧೈರ್ಯವನ್ನು ಹೊಂದಿಕೊಳ್ಳಬೇಕು, ಈ ಎಲ್ಲ ಸಂಗತಿಗಳನ್ನು ಪೌಲನು ಪತ್ರಿಕೆಗಳ ಮೇಲೆ ಪತ್ರಿಕೆಯನ್ನು ಬರೆದು ಅನೇಕ ಸಭೆಗಳಿಗೆ ಕೊಟ್ಟು ಅವರನ್ನು ಬಲಪಡಿಸಿದಂಥ ಮನುಷ್ಯನು. ಅಪೊಸ್ತಲನಾದಂಥ ಪೌಲನು ಎಫೆಸದಲ್ಲೂ ಕೂಡ ಇದನ್ನೇ ಹೇಳೋದಕ್ಕೆ ಸ್ಪಷ್ಟಪಡಿಸ್ತಾ ಇದ್ದಾನೆ. ತನ್ನ ಜನರಿಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಹೊಸದಾಗಿ ನಂಬಿರುವಂಥ ವಿಶ್ವಾಸಿಗಳಿಗೆ ಏನು ಹೇಳ್ತಾ ಇದ್ದಾನೆ ಅಂದರೆ, ಆಗ ತಾನೇ ಶುರುವಾಗಿರುವಂಥ ಸಭೆಗಳಿಗೆ ಏನು ಹೇಳ್ತಾ ಇದೆ ಅಂದರೆ, ನೀವು ಕ್ಷಮಿಸಲ್ಪಟ್ಟವರು, ನೀವು ಆರಿಸಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಅಧಿಕಾರ ಉಳ್ಳವರು, ನೀವು ಬಲ ಉಳ್ಳವರು. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ಬರೆದಿರುವಂಥ ಈ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಈತನು 6 ಅಧ್ಯಾಯಗಳಲ್ಲಿ ಎಲ್ಲ ಅಪೊಸ್ತಲರಿಗಿಂತ ಮೊದಲನೇ ಬಾರಿ ಆತ್ಮಿಕ ಯುದ್ಧ ಬಗ್ಗೆ ಆತನು ಬರೆಯುತ್ತಾನೆ. ಈ ಆತ್ಮಿಕ ಯುದ್ಧವನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ದೈಹಿಕವಾಗಿ ಲೌಕಿಕವಾಗಿ ನೋಡಿದ್ದೇವೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಹೊಸದಾಗಿ ಈ ಸಂಗತಿಯನ್ನು ಹೊರಗೆ ತೆಗೆದುಕೊಂಡು ಬಂದಿದ್ದು ಅಪೊಸ್ತಲನಾದ ಪೌಲನು ಮಾತ್ರ. ಹಲ್ಲೆಲೂಯ. ಯಾರೂ ಕೂಡ ಹೇಳದಂಥ ಸಂಗತಿಯನ್ನು ಈತನೇ ಹೇಳ್ತಾನೆ ಅಪೊಸ್ತಲನ ಪೌಲನು. ಏನಂದ್ರೆ, ನಿಮಗೆ ಒಬ್ಬ ವೈರಿ ಇದ್ದಾನೆ ಅಂತ. ಈ ವೈರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತು ಎಂಬುದಾಗಿ ಆತನೇ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮ ಬಗ್ಗೆ ನಮಗಿಂತ ಚೆನ್ನಾಗಿ ವೈರಿಗೆ ಗೊತ್ತು ಅಂದರೆ ನಾವು ಎಷ್ಟು ಆತ್ಮಿಕತೆಯಲ್ಲಿ ಹಿಂದುಳಿದಿದ್ದೇವೆ ಅಂತ ಯೋಚನೆ ಮಾಡಿ. ನಾವು ಎಷ್ಟು ಬಲಹೀನತೆಯಲ್ಲಿ ಕೂತಿದ್ದೇವೆ ಅಂತ ಯೋಚನೆ ಮಾಡ್ರಿ. ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನು ಬರಿಬೇಕಾದ್ರೆ ಮೊದಲ 2 ಅಧ್ಯಾಯಗಳಲ್ಲಿ ಅಲ್ಲಿರುವಂಥ ವಿಶ್ವಾಸಿಗಳಿಗೆ, ಸಭೆಯವರಿಗೆ ಹೇಗೆ ನಾನು ಅವರನ್ನು ಬಲಪಡಿಸಬಹುದು, ಹೇಗೆ ಅವರನ್ನು ಆತ್ಮಿಕವಾಗಿ ಸದೃಢಗೊಂಡಿರುವಂಥ ಮನುಷ್ಯರನ್ನಾಗಿ ಅವರನ್ನು ಮಾರ್ಪಡಿಸಬಹುದು ಎಂಬುದಾಗಿ ಅವರನ್ನು ಬಲಪಡಿಸೋಕ್ಕೆ ಎಂಥ ಮಾತುಗಳನ್ನು ಹೇಳ್ತಾನೆ ಕೇಳ್ರಿ. ಆತನು ಹೇಳ್ತಾನೆ, ನಿಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ನಿಮ್ಮನ್ನು ಆರಿಸಿಕೊಂಡನೆಂಬುದಾಗಿ. ಅಷ್ಟು ಮಾತ್ರವಲ್ಲ, ಪರಲೋಕದಲ್ಲಿ ಕೊಡಲ್ಪಟ್ಟಿರುವಂಥ ಎಲ್ಲ ಆಶೀರ್ವಾದಗಳು ನಿಮಗೆ ಸೇರಲ್ಪಟ್ಟಿದೆ ಎಂಬುದಾಗಿ ಆತನೇ ಹೇಳ್ತಾನೆ. ಅಷ್ಟು ಮಾತ್ರ ಹೇಳೋದಿಲ್ಲ, ಆತನು ಯೇಸು ಸ್ವಾಮಿ ಸುರಿಸಿದ ರಕ್ತದಿಂದ ನೀವು ಬಿಡುಗಡೆ ಹೊಂದಿದ್ದೀರಾ ಎಂಬುದಾಗಿ ಆತನು ಹೇಳ್ತಾನೆ. ಆತನು ಅಷ್ಟು ಮಾತ್ರ ಹೇಳೋದಿಲ್ಲ, ನೀವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಾ ಎಂಬುದಾಗಿ ಆತನು ಹೇಳ್ತಾನೆ. ಆತನು ಹೇಳ್ತಾನೆ, ನೀವು ಸತ್ತವರಾಗಿದ್ದೀರಿ, ನಿಮ್ಮ ಪಾಪಗಳ ದೆಸೆಯಿಂದ ಹಿಂದಿನ ನಿಮ್ಮ ಜೀವಿತದಲ್ಲಿ ನೀವು ಸತ್ತವರಾಗಿದ್ದೀರಿ, ಆದರೆ ಈಗ ಯೇಸು ಕ್ರಿಸ್ತನ ಮುಖಾಂತರವಾಗಿ ಎಬ್ಬಿಸಲ್ಪಟ್ಟಂತ ಮಕ್ಕಳಾಗಿದ್ದಾರೆ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಇವೆಲ್ಲವನ್ನ ಹೇಳುತ್ತಿರುವಾಗ ಇನ್ನು ಮೊದಲನೇ ಅಧ್ಯಾಯದಲ್ಲಿಯೇ
ಪೌಲನು ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕೆಂಬುದ. ಹಲ್ಲೆಲೂಯಾ. ಯಾಕೆ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಂದ್ರೆ ದೇವರು ನಿಮಗೋಸ್ಕರ ಇಟ್ಟಿರುವಂತ ಆಶೀರ್ವಾದ, ಅಭಿಷೇಕ, ಅಧಿಕಾರ ನೀವು ಕಣ್ಣಾರೆ ನೋಡಬೇಕೆಂಬುದಾಗಿ. ಎಂತ ಮಹಾ ಅತಿಶಯವಾಗಿರುವಂತ ದೇವರು ನಿಮ್ಮ ಪರವಾಗಿ ನಿಂತಿದ್ದಾನೆ ಎಂಬುದನ್ನು ನೋಡೋದಕ್ಕಾಗಿ ಆತನ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನಂತ? ನಿಮ್ಮೆಲ್ಲರ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಹಲ್ಲೆಲೂಯಾ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದ ನಂತರ ನೋಡಿ, ಈ ಪತ್ರಿಕೆನ ಬರಿಬೇಕಾದ್ರೆ ಪೌಲನು ಎಲ್ಲಿದ್ದನು? ಎಂಥ ಸೆರೆಮನೆ ಅದು? ಈತನ ಹೌಸ್ ಅರೆಸ್ಟ್ನಲ್ಲಿದ್ದಾನೆ. ಈ ಟೈಮ್ನಲ್ಲಿ ಹೌಸ್ ಅರೆಸ್ಟ್ನಲ್ಲಿದ್ದಾನೆ ಈತನು. ಈತನನ್ನು ಕಾಯೋದಕ್ಕೆ 2 ಸೈನಿಕರಿದ್ದಾರೆ. ಅಂಥ ಸ್ಥಿತಿಯಲ್ಲೂ ಕೂಡ ಆತನು ಪತ್ರಿಕೆಗಳನ್ನು ಬರೀತಾ ಇದ್ದಾನೆ. ಪತ್ರಿಕೆಗಳನ್ನು ಬರೆದು ಹೇಗೆ ನಾನು ಮುಂದೆ ಬರುವಂಥ ತಲೆಮಾರುಗಳಿಗೆ ಜಯದ ಜೀವಿತವನ್ನು ಸಾಗಿಸೋದಕ್ಕೆ ಹೇಗೆ ಅವರ ಮನಕಣ್ಣುಗಳು ತೆರೆಯಬೇಕು, ಯಾವ ರೀತಿಯಾಗಿ ಯಾವ ಭಾಷೆಗಳನ್ನು ನಾನು ಅಳವಡಿಸಿ ಅವರಿಗೆ ತಿಳಿಯಪಡಿಸಬೇಕೆಂಬುದಾಗಿ ಆತನು ಸೆರೆಮನೆಯಲ್ಲಿ ಕೂತುಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಪತ್ರಿಕೆ ಇನ್ನೇನು ಮುಗಿಸಬೇಕು, ಹೇಗೆ ನಾನು ಇದಕ್ಕೆ ಅಂತ್ಯ ಹಾಡಲಿ? ನಾನು ಬರೆಯುವಂಥ ಈ ಅಂತ್ಯ ಸಾಲುಗಳು, ಕೊನೆಯ ಸಾಲುಗಳು ಎಲ್ಲ ಕ್ರಿಸ್ತ ಮಕ್ಕಳನ್ನು ಜಯಶಾಲಿಗಳಾಗಿ ಮಾಡಬೇಕು, ಅವರನ್ನು ನಾನು ಎಚ್ಚರಿಸಬೇಕು, ಅವರನ್ನು ನಾನು ಬಲಪಡಿಸಬೇಕೆಂಬುದಾಗಿ ಆತನು ಕೊನೆಯ ಸಾಲುಗಳನ್ನು ಬಹಳ ಸೂಕ್ಷ್ಮತೆಯಿಂದ ಬರೆಯೋದಕ್ಕೆ ಹೊರಟಿದ್ದಾನೆ. ಹಲ್ಲೆಲೂಯಾ. ಬಹಳ ಸೂಕ್ಷ್ಮತೆಯಿಂದ ಬರೆಯೋದಕ್ಕೆ ಹೊರಟಿದ್ದಾನೆ. ಆತನು ಹೇಳ್ತಾನೆ 6ನೇ ಅಧ್ಯಾಯದ 10ನೇ ವಚನದಲ್ಲಿ, ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲಗಳಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಆದುದರಿಂದ ಕಠಿಣ ಯುದ್ಧವು ನಡೆಯುವ ದಿವಸದಲ್ಲಿ ಆ ವೈರಿಗಳನ್ನು ಎದುರಿಸುವುದಕ್ಕೂ ಮಾಡಬೇಕಾದದ್ದೆಲ್ಲವನ್ನು ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ತೆಗೆದುಕೊಳ್ಳಿರಿ. ಆತನು ಎಫೆಸ 1ರಿಂದ 5ನೇ ಅಧ್ಯಾಯ ತನಕ ಇದೆಲ್ಲ ತಿಳಿಸಿಬಿಟ್ಟು ಆತನು ಹೇಳ್ತಾನೆ, ಕಡೇ ಮಾತೇನೆಂದ್ರೆ, ಎಲ್ಲರೂ ಹೇಳೋಣ, ಕಡೇ ಮಾತೇನೆಂದರೆ, ಅದನ್ನು ಓದ್ರಿ ಎಲ್ಲರೂ. ಕಡೇ ಮಾತೇನೆಂದರೆ ನೀವು ಕರ್ತನನ್ನು, ಆತನ ಎಲ್ಲರೂ ಶಬ್ದವಾಗಿ ಹೇಳ್ತೀವಿ, 1 2 3. ಕಡೇ ಮಾತೇನೆಂದರೆ ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಆತನು ಕಡೆಯದಾಗಿ ಮುಖ್ಯವಾಗಿ ಹೇಳ್ತಾ ಇದ್ದಾನೆ, ನೀವು ಕರ್ತನನ್ನ ಆಶ್ರಯಿಸಿಕೊಂಡು ಬಲಗೊಂಡವರಾಗಿರ್ರಿ, ಬಲ ಉಳ್ಳವರಾಗಿ ನಿಂತುಕೊಳ್ಳಿ. ಆತನು ಹೇಳ್ತಾ ಇದ್ದಾನೆ, ನಿಮಗೆ ಕಡೆಯದಾಗಿ ಮುಖ್ಯವಾಗಿ ಬೇಕಾಗಿರುವಂಥ ಸಂಗತಿ ನೀವು ದೇವರಲ್ಲಿರಬೇಕು, ದೇವರಲ್ಲಿದ್ದುಕೊಂಡು ನಿಮ್ಮ ಬಲವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ. ಎಷ್ಟು ದಿನ ಅಂತ ನೀವು ಇನ್ನೊಬ್ಬರು ಮಾಡುವಂಥ, ಇನ್ನೊಬ್ಬರು ಹೇಳುವಂಥ ಸುವಾರ್ತೆ ವಾಕ್ಯಗಳನ್ನು ಕೇಳಿ ಇನ್ನು ಹಾಲನ್ನು ಕುಡಿಯುವಂಥ ಮಕ್ಕಳಾಗಿ ಇರುವುದರ ಬದಲು ಇನ್ನು ಮೇಲೆ ನಾನು ದೊಡ್ಡವನಾಗಿ, ಅಂದರೆ ಆತ್ಮಿಕದಲ್ಲಿ ದೊಡ್ಡವನಾಗಿ ನಾನೇ ನನ್ನ ದೇಹಕ್ಕೆ ಬೇಕಾಗಿರುವಂಥ ಆತ್ಮಿಕ ಮಾಂಸಗಳನ್ನು ತೆಗೆದುಕೊಳ್ಳುತ್ತೇನೆ ಅಂತ ಯಾವಾಗ ಡಿಸೈಡ್ ಮಾಡ್ತೀರಾ? ಇದು ಆತ್ಮಿಕ ಮಾಂಸಗಳನ್ನು ತೆಗೆದುಕೊಳ್ಳುವಂಥ ಸಮಯ, ಆತ್ಮಿಕ ಮಾಂಸಗಳನ್ನು ಕಟ್ಟಿಕೊಳ್ಳುವಂಥ ಸಮಯ. ಹಲ್ಲೆಲೂಯಾ. ನೀವು ಚಿಕ್ಕ ಮಕ್ಕಳಲ್ಲ. ಇವತ್ತು ನೀವು ಡಿಸೈಡ್ ಮಾಡಬೇಕು, ಇನ್ನು ಮೇಲೆ ಇನ್ನೊಬ್ರು ಬಂದು ನನಗೆ ಸ್ಪೂನ್ ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮೇಲೆ ನಾನೇ ದೇವರಲ್ಲಿದ್ದುಕೊಂಡು ಬಲಗೊಂಡು ನನಗೆ ಬೇಕಾಗಿರುವಂಥ ಮಾಂಸ ಖಂಡಗಳನ್ನು ನಾನು ಕಟ್ಟಿಕೊಳ್ಳುತ್ತೇನೆ ಎಂಬುದು. ಇದೆಲ್ಲ ಇರಬೇಕಂದ್ರೆ ನೀವು ಸರ್ವಾಯುಧಗಳನ್ನು ಧರಿಸಬೇಕೆಂಬುದಾಗಿ ಹೇಳ್ತಾ ಇದೆ. ನೀವು ಆ ಹಂತಕ್ಕೆ ಬರಬೇಕಂದ್ರೆ ನೀವೇನು ಮಾಡಬೇಕು?
ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ, ಈಗ ನೀವು ಹಿಡಿದುಕೊಂಡಿರುವಂಥ ಆಯುಧವನ್ನು ಅಲ್ಲೇ ಕೆಳಗೆ ಬಿಡ್ರಿ, ಯಾಕಂದ್ರೆ ಇಲ್ಲಿವರೆಗೂ ಅದು ನಿಮ್ಮ ಸಹಾಯಕ್ಕೆ ಬಂದಿಲ್ಲ. ಈಗ ನಾನು ಕೊಡುವಂಥ ಆಯುಧಗಳನ್ನು ಧರಿಸಿಕೊಳ್ಳ್ರಿ, ಅದು ನಿಮಗೆ ಜಯಶಾಲಿಯನ್ನಾಗಿ ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಪೌಲನು ಅಂದ್ರೆ, ನನಗೂ ನಿಮಗೂ ನಮ್ಮ ಕಣ್ಣಿಗೆ ಕಾಣದಿರುವಂತ ಒಬ್ಬ ವೈರಿ ಇದ್ದಾನೆ ಅಂತ. ಒಂದು ಮಾತನ್ನ ಗಮನದಲ್ಲಿಟ್ಟುಕೊಳ್ಳಿ, ಯಾವುದೇ ಕಷ್ಟಗಳು ನಿಮ್ಮ ಎದುರಾಗಿ ಬಂದರೂ ಕೂಡ ಅದರ ಹಿಂದೆ ಕಾಣದಿರುವಂಥ ಕೈಗಳು ಕೆಲಸ ಮಾಡ್ತಾ ಇರ್ತದೆ. ಯಾವುದೇ ಫಿಸಿಕಲ್ ಸಂತೋಷ ಆಗಲಿ, ನೋವಾಗಲಿ, ದುಃಖ ಆಗಲಿ, ಕಣ್ಣೀರಾಗಲಿ, ಇವೆಲ್ಲವೂ ಕೂಡ ಒಂದು ಇನ್ವಿಸಿಬಲ್ ವರ್ಲ್ಡ್ ಇಂದ ಫೋರ್ಸ್ ಆಗಿ ನಮ್ಮ ಕಣ್ಣಿಗೆ ಕಾಣುವಂಥ ಫಿಸಿಕಲ್ ವರ್ಲ್ಡ್ಗೆ ಬರುವಂಥದ್ದಾಗಿದೆ. ಪೌಲನು ಇದನ್ನೇ ಸ್ಪಷ್ಟಪಡಿಸ್ತಾ ಇದ್ದಾನೆ. ನೀವು ಜಯದ ಜೀವಿತದಲ್ಲಿ ಸಾಗಬೇಕಂದ್ರೆ ಈ ಸರ್ವಾಯುಧಗಳನ್ನು ಸೈಡಲ್ಲಿ ಇಡಬೇಕಾ? ಯಾವುದಾ ಸರ್ವಾಯುಧಗಳು? ಎಲ್ಲರೂ ಓದೋಣ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರೆಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಮತ್ತು ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಿರಿ. ಇದಲ್ಲದೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಈ ಸರ್ವಾಯುಧಗಳನ್ನು ಯಾರು ದಯಪಾಲಿಸಿದ್ದಾರೆ? ತಂದೆಯಾದಂಥ ದೇವರು. ಆತನ ಸ್ಪಷ್ಟಪಡಿಸ್ತಾ ಇದ್ದಾನೆ, ನೀವು ಹೋರಾಡ್ತಿರ್ಬೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಯಾರ್ಯಾರು? ರಾಜ್ಯತ್ವಗಳ ಮೇಲೆ, ಅಧಿಕಾರಿಗಳ ಮೇಲೆ, ಅಂಧಕಾರದ ಲೋಕಾಧಿಪತಿಗಳ ಮೇಲೆ, ಆಕಾಶ ಮಂಡಲದಲ್ಲಿರುವಂಥ ಇವೆಲ್ಲವೂ ಯಾವಾಗ ಬರುತ್ತೆ ನಮ್ಮ ಜೀವಿತದಲ್ಲಿ ಅಂದರೆ, ಆತನ ಸ್ಪಷ್ಟಪಡಿಸ್ತಾನೆ, ಕಠಿಣ ಯುದ್ಧವು ಬರುವಾಗ. ಇವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಬರುವಾಗ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಈವಿಲ್ ಡೇ ಅಂತ. ಏನು ಹೇಳಿ ಅದನ್ನು? ಈವಿಲ್ ಡೇ ಅನ್ನಿ ಹೇಳಿ ಎಲ್ಲರೂ. ಈವಿಲ್ ಡೇ, that you may be able to withstand the evil day and having done all to stand firm. Evil day ಅಂದ್ರೆ ಏನು ಗೊತ್ತಾ? ಈ ಕಠಿಣ ಯುದ್ಧದ ದಿನ ಅಂದ್ರೆ ಯಾವುದು ಗೊತ್ತಾ? ಮುಂದೆ ಬರುವಂಥ ದಿನ ಅಲ್ಲ. ಈ ರಾಜ್ಯಗಳ ಮೇಲೆ ರಾಜ್ಯ ನಡೆಯುವಂಥ ಯುದ್ಧದ ದಿನಗಳಲ್ಲ, ದೇಶಗಳ ಮೇಲೆ ದೇಶ ಎದ್ದೇಳುವಂಥ ಕಠಿಣ ದಿನಗಳನ್ನು ಹೇಳ್ತಾ ಇಲ್ಲ. ನಿನ್ನ ಜೀವಿತದಲ್ಲಿ ಬರುವಂಥ ಕಠಿಣ ದಿನ, ನಿನ್ನ ಜೀವಿತದಲ್ಲಿ ನೀನು ಹೋರಾಡಬೇಕಾಗಿರುವಂಥ ಕಠಿಣ ಯುದ್ಧದ ಬಗ್ಗೆ ಇದು ಮಾತನಾಡ್ತಾ ಇದೆ. ಹೇಗೆ ಈ ಕಠಿಣ ಯುದ್ಧ, ಯಾಕೆ ಕಠಿಣ ಯುದ್ಧ ಎಂಬುದಾಗಿ ಹೇಳ್ತಾ ಇದ್ದಾನಂದರೆ ಪೌಲನು, ಈ ನಿಮ್ಮ ಜೀವಿತದಲ್ಲಿ ನಡೆಯುವಂಥ ಈ ಕಠಿಣ ಯುದ್ಧದ ದಿನದಲ್ಲಿ ಪಾತಾಳ ಲೋಕ ಶಕ್ತಿಯು ಡಿಸೈಡ್ ಮಾಡುತ್ತೆ ಇವತ್ತು ಏನಾದರೂ ಮಾಡಿ ನಿನ್ನನ್ನು ಬೀಳಿಸಬೇಕು ಅಂತ. ಇಡೀ ಪಾತಾಳವೇ, ಆಕಾಶ ಮಂಡಲದ ಶಕ್ತಿಯೇ ನಿನ್ನ ವಿರುದ್ಧವಾಗಿ ನಿಂತಿರುತ್ತದೆ. ಅದು ಕಠಿಣ ದಿನದ ಯುದ್ಧ. ಯಾರೂ ಕೂಡ ನಿನ್ನ ಸಹಾಯಕ್ಕೆ ಬರೋದಿಲ್ಲ. ಅದು ಕಠಿಣ ದಿನವಾದಂಥ ಯುದ್ಧ. ಈ ದಿನದ ಯುದ್ಧದಲ್ಲಿ ನೀನು ದೃಢವಾಗಿ ನಿಂತುಕೊಳ್ಳಬೇಕಂದ್ರೆ ನಿನಗೆ ಬೇಕಾಗಿರುವಂಥ ಆಯುಧಗಳು ಈ ಲೋಕದ ಆಯುಧಗಳಲ್ಲ. ನಿನಗೆ ಬೇಕಾಗಿರುವಂಥ ಆಯುಧಗಳು ಬಲ ಇರುವಂಥ ಆಯುಧಗಳು. ನಿನಗೆ ಬೇಕಾಗಿರುವಂಥ ಆಯುಧಗಳು ಕಾರ್ಯವನ್ನು ಸಾಧಿಸುವಂಥ ಆಯುಧಗಳು. ಹಲ್ಲೆಲೂಯಾ. ಹಾಗಾಗಿ
ಈ ಯುದ್ಧದ ದಿನದಲ್ಲಿ ನಿನಗೆ ಸತ್ಯವೆಂಬ ನಡುಕಟ್ಟು ಬೇಕು. ಯಾಕೆಂದ್ರೆ ನೀನು ಆ ಕಡೆ ಈ ಕಡೆ ಹೋಗದ ಹಾಗೆ, ಈ ಬರುವಂತ ಬಿರುಗಾಳಿಯಿಂದ ಬರುವಂತ ಬೆಂಕಿಯಲ್ಲಿ ನೀನು ಸುಟ್ಟು ಹೋಗದ ಹಾಗೆ, ನೀನು ದೃಢವಾಗಿ ನಿಂತುಕೊಳ್ಳೋದಕ್ಕೆ ನಿನಗೆ ಸತ್ಯವೆಂಬ ನಡುಕಟ್ಟು ಬೇಕು. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನಿನ್ನ ಮನಸ್ಸನ್ನು ನೀನು ಕಾಯ್ದುಕೊಂಡಿರೋದಕ್ಕೆ, ನಿನ್ನ ಹೃದಯವನ್ನು ಕಾಪಾಡೋದಕ್ಕೆ ನಿನಗೆ ನೀತಿ ಎಂಬ ವಜ್ರ ಕವಚ ಬೇಕು. ಮತ್ತೆ ನಿನಗೆ ನಿರೀಕ್ಷೆ, ಹೋಪ್ ಎನ್ನುವಂಥ ದಾರಿಯಲ್ಲಿ ನೀನು ಸುವಾರ್ತೆ ಸಾರೋದಕ್ಕೆ ನಡೆದರೆ ನೀನು ಸಮಾಧಾನವೆಂಬ ಮೆಟ್ಟನ್ನು ನೀನು ಮೆಟ್ಟಿಕೊಂಡಿರಬೇಕು. ಹಲ್ಲೆಲೂಯಾ. ನಂತರ ಯಾವುದು ಹೇಳ್ತದೆ? ಮತ್ತು ನಂಬಿಕೆ ಎಂಬ, ನೋಡಿ ಯಾಕೆ ಈ ಗುರಾಣಿಯನ್ನ ಹೇಳ್ತಾ ಇದ್ದಾನೆ ಪೌಲನಂದ್ರೆ, ಬರುವಂತ ಈ ಕಠಿಣ ದಿನದ ಯುದ್ಧದಲ್ಲಿ ವೈರಿ ನಿಮ್ಮ ವಿರುದ್ಧವಾಗಿ ಬಾಣಗಳನ್ನು ಬಿಡುತ್ತಾನೆ. ಆ ಬಾಣಗಳು ಸಾಮಾನ್ಯವಾಗಿರುವಂತ ಬಾಣ ಅಲ್ಲ, ಅದು ಬೆಂಕಿಯುಳ್ಳ ಬಾಣಗಳು. ಯಾಕೆ ಗೊತ್ತಾ ಬೆಂಕಿಯುಳ್ಳ ಬಾಣಗಳನ್ನು ವೈರಿ ಬಿಡೋದು? ನಿನ್ನನ್ನು ನಾಶ ಮಾಡೋದಕ್ಕೆ ಅಲ್ಲ. ಆ ಬಾಣಗಳು ಬರೋದು ನಿನ್ನ ಸುತ್ತಲಿರುವಂತ ಪರಿಸ್ಥಿತಿಗಳನ್ನು ಸುಟ್ಟು ಹಾಕೋದಕ್ಕೆ. ಯಾಕೆ ಆ ರೀತಿಯಾಗಿ ವೈರಿ ಬಾಣಗಳನ್ನು ಬಿಡ್ತಾನಂದ್ರೆ, ನಿನ್ನ ನೇರವಾದ ಕರೆಯನ್ನು ಬಿಟ್ಟು ಅದರ ಬದಲಾಗಿ ಇಲ್ಲಿ ಸುಡುತ್ತಿರುವಂತ ಪರಿಸ್ಥಿತಿಯನ್ನು ಸರಿ ಮಾಡಬೇಕು. ನೀನು ದೇವರ ಚಿತ್ತದಲ್ಲಿ ನಡೆಯಬಾರೆಂಬುದಾಗಿ ವೈರಿ ಏನ್ ಮಾಡ್ತಾನೆ? ಅಗ್ನಿ ಬಾಣಗಳನ್ನ ನಿನ್ನ ವಿರುದ್ಧವಾಗಿ ಬಿಡುತ್ತಾನೆ. ಆ ಅಗ್ನಿ ಬಾಣಗಳನ್ನ ಸೋಲಿಸೋದಕ್ಕೆ ನಿನಗೆ ನಂಬಿಕೆ ಎಂಬ ಗುರಾಣಿ ಬೇಕೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ನಿನ್ನ ತಲೆ ದೇವರ ಕಡೆಗೆ ತಿರುಗದ ಹಾಗೆ, ದೇವರ ಬಗ್ಗೆ ಯೋಚನೆ ಮಾಡದ ಹಾಗೆ, ತಲೆಮಾರುಗಳಿಂದ ಬಂದಿರುವಂತ ಸಂಗತಿಗಳನ್ನ ಬಲವಾಗಿ ನಿನ್ನ ತಲೆಯೊಳಗೆ ಕಟ್ಟಿಬಿಟ್ಟಿದ್ದಾನೆ ವೈರಿ. ಅದು ಇನ್ನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಬಾರ್ದಂದ್ರೆ ಹೇಳಿ, ರಕ್ಷಣೆ, ನಿಮಗೆ ಸಿಕ್ಕಿರುವಂತ ರಕ್ಷಣೆಯ ಶಿರಸ್ತ್ರಾಣವನ್ನು ನೀವು, ಹಲ್ಲೆಲೂಯಾ. ಇಷ್ಟು ಮಾತ್ರವಲ್ಲ, ಒಂದು ವೇಳೆ ವೈರಿ ಇನ್ನೂ ಹತ್ತಿರ ಬಂದ್ರೆ ನೀವೇನು ಮಾಡಬೇಕು? ವಾಕ್ಯವೆಂಬ ಕತ್ತಿಯನ್ನು ತೆಗೆದುಕೊಳ್ಳಬೇಕು, ಅವನನ್ನ ಸೋಲಿಸುತ್ತಾ ಇರಬೇಕು. ಇದನ್ನ ಯಾವತ್ತು ಉಪಯೋಗ ಮಾಡಬೇಕಂತ ಹೇಳ್ತಾ ಇದ್ದಾನಂದ್ರೆ, ಕಠಿಣ ಯುದ್ಧದ, ನಿಮ್ಮ ಜೀವಿತದ ಕಠಿಣ ದಿನದ ಯುದ್ಧದಲ್ಲಿ. ಕೇಳಿಲಿ, ನೀವು ಪರೇಡ್ ನೋಡಿದ್ದೀರಾ? ರಿಪಬ್ಲಿಕ್ ಡೇ ಪರೇಡ್ ಮಾಡ್ತಾರೆ ಮಿಲಿಟರಿ ಆಫೀಸರು, ಇಂಡಿಪೆಂಡೆನ್ಸ್ ಡೇ ಪರೇಡ್. ಓಕೆ, ಆ ಪರೇಡ್ನಲ್ಲಿ ಅವರು ತಮ್ಮ ಯುದ್ಧದಲ್ಲಿ ಉಪಯೋಗ ಮಾಡುವಂಥ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅವರು ಡಿಸ್ಪ್ಲೇ ಮಾಡ್ತಾರೆ. ನೋಡಿದ್ದೀರಾ? ಹೌದಲ್ವಾ? ಒಂದು ಮಿಲಿಟರಿ ಡಿಸ್ಪ್ಲೇ ಮಾಡುವಂಥ ಟೈಮ್ ಬೇರೆ ಇರುತ್ತೆ, ವಾರ್ನಲ್ಲಿ ಉಪಯೋಗಿಸುವಂಥ ಟೈಮ್ ಬೇರೆ ಇರುತ್ತೆ. ನಿಮ್ಮ ಜೀವಿತದಲ್ಲಿ ಯುದ್ಧ ಮಾಡುವಾಗ ಈ ಆಯುಧಗಳನ್ನು ಉಪಯೋಗಿಸಬೇಕು. ಯುದ್ಧಗಳಲ್ಲೆಲ್ಲ ಇಲ್ಲದೆ ಇರುವಾಗ ಇದು ನಿಮ್ಮ ಜೀವಿತದಲ್ಲಿ ಹಾಗೇ ಇರಬೇಕು. ಯುದ್ಧದ ದಿನದಲ್ಲಿ ನನ್ನ ಹತ್ರ ಇದೆಲ್ಲ ಇದೆ ಅಂತ ತೋರಿಸಬಾರದು, ಅದರ ಆಟನೇ ಬದಲಾಗಿ ಹೋಗ್ಬಿಡುತ್ತೆ. ತೋರಿಸೋ ಬದಲು ನೀವು ಯುದ್ಧವನ್ನ ಮಾಡಬೇಕು. ಹಲ್ಲೆಲೂಯಾ. ಈಗ ನಿಮಗೆ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಹೇಗೆ? ಎಷ್ಟಪ್ಪ ನೆನಪಿನಲ್ಲಿ ಇಟ್ಕೊಳ್ಳೋಣ? ಸತ್ಯ ಎಂಬ ನಡುಕಟ್ಟಂತೆ, ನೀತಿ ಎಂಬ ವಜ್ರ ಕವಚ ಅಂತೆ, ಸುವಾರ್ತೆ ಎಂಬ ಕೆರ ಅಂತೆ, ಶಿರಸ್ತ್ರಾಣ ಅಂತೆ, ರಕ್ಷಣೆ ಎಂಬ ಹಲ್ಲೆಲೂಯಾ. ಇದೆಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ನಾನು ನೆನಪು ಮಾಡಿಕೊಂಡು ಇದ್ರ ರೀತಿಯಾಗಿ ನಾನು ನಡೆದುಕೊಂಡು ನಾನು ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಅನ್ನೋರು ಎಷ್ಟು ಜನ ಇದ್ದೀರಾ? ಎಲ್ಲ ನನಗೆ ನೆನಪಿರುತ್ತೆ, ಎಲ್ಲವನ್ನ ನಾನು ಕ್ಲೀನಾಗಿ ಹಾಕೋತೀನಿ ಅಂತ. ನೀತಿ, ಸತ್ಯ, ಸುವಾರ್ತೆ, ರಕ್ಷಣೆ ಇವೆಲ್ಲವನ್ನ ನಾನು ಧರಿಸಿಕೊಂಡು ನಡೀತೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? ಆದರೆ ಇವೆಲ್ಲವೂ ಯೋಚನೆ ಮಾಡಿದ್ರೆ ನನಗೆ ಸ್ವಲ್ಪ ಭಯ ಆಗ್ತಿದೆ, ಒಂದರಲ್ಲಾದರೂ ನಾನು ಎಡಬಹುದು ಅನ್ನೋರು ಎಷ್ಟು ಜನ ಇದ್ದೀರಾ ಹೇಳಿ? ಇಂಥವ್ರಿಗೆ ಇವತ್ತು ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ, ಇವೆಲ್ಲವೂ ಕೂಡ ನೀವು ಧರಿಸಿಕೊಳ್ಳೋದಕ್ಕೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ಅಪೊಸ್ತಲನಾದ ಪೌಲನೇ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದ 14ನೇ ವಚನದಲ್ಲಿ ಆತನ ಹೇಳ್ತಾನೆ, ನೀವು ಕ್ರಿಸ್ತನನ್ನ ಧರಿಸಿಕೊಳ್ಳಿರಿ ಎಂಬುದಾಗಿ. ಹಲ್ಲೆಲೂಯಾ.
ಇವೆಲ್ಲವೂ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಎಲ್ಲವನ್ನ ಬಿಟ್ಟು ಬಿಡಿ, ನೀವು ನೇರವಾಗಿ ಕ್ರಿಸ್ತನನ್ನ ನಿಮ್ಮ ಮೇಲೆ ಧರಿಸಿಕೊಳ್ಳಿರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತದೆ, ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳ್ರಿ. ದೇವರು ಹೇಳಿದ್ದಾರೆ, ಯೇಸು ಸ್ವಾಮಿಯ ತಾನೇ ಸ್ಪಷ್ಟಪಡಿಸಿದ್ದಾನೆ, ನಾನೇ ಜೀವ, ಮಾರ್ಗ, ಸತ್ಯ. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಳ್ಳಿ ಎಂಬುದಾಗಿ. ಇಡೀ ಸತ್ಯವೇದವೇ ಹೇಳ್ತದೆ, ಯೇಸು ಸ್ವಾಮಿ ನಮ್ಮ ನೀತಿಯ ರಾಜನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಹಾಕಿಕೊಳ್ಳ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನನ್ನ ನಿನ್ನ ಜೀವಿತದ ರಕ್ಷಣೆಗೆ ಮೊದಲನೇ ಬರಹಗಾರನೇ ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ. ಅಷ್ಟು ಹೇಳಿದ ನಂತರ ದೇವರ ವಾಕ್ಯ ಹೇಳುತ್ತೆ, ಇದರ ನಂತರ ಪೌಲನು ಹೇಳ್ತಾನೆ, ಆತ್ಮದಲ್ಲಿ ನೀವೇನು ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪೌಲನು ಸ್ಪಷ್ಟಪಡಿಸ್ತಾ ಇದ್ದಾನೆ, ಇದನ್ನೆಲ್ಲ ಧರಿಸಿಕೊಳ್ಳ್ರಿ ಎಂಬುದಾಗಿ ಹೇಳಿದಂತ ಇದೇ ಪೌಲನು ರೋಮಾಪುರದಲ್ಲಿ ಏನು ಹೇಳ್ತಾ ಇದ್ದಾನೆ, ಆ ಸಭೆಗೆ ಏನು ಹೇಳ್ತಾ ಇದ್ದಾನೆ, ಯಾರನ್ನ ಧರಿಸಿಕೊಳ್ಳ್ರಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಇದೆಲ್ಲ ಯಾರಿಗೆ ಇದೆಲ್ಲ ಫಾಲೋ ಮಾಡೋದಕ್ಕೆ ಕಷ್ಟ ಅಂತ ಹೇಳ್ತಿದ್ದೀರೋ, ಇವತ್ತು ಪರಿಶುದ್ಧಾತ್ಮನು ನಿಮಗೆ ಈಸಿ ವೇನ ತೋರಿಸ್ತಾ ಇದ್ದಾನೆ. ಇದರೆಲ್ಲದರ ಬದಲಾಗಿ ನೀವು ನೇರವಾಗಿ ಯಾರನ್ನ ಧರಿಸಿಕೊಳ್ಳ್ರಿ, ಕ್ರಿಸ್ತನನ್ನ ಧರಿಸಿಕೊಳ್ಳ್ರಿ. ಯಾಕೆಂದ್ರೆ ಆತನೇ ಸತ್ಯ, ಜೀವ, ಮಾರ್ಗ ಆಗಿದ್ದಾನೆ. ಹಲ್ಲೆಲೂಯಾ. ಆತನೇ ನಮ್ಮ ನೀತಿಯ ರಾಜನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನೇ ನಮ್ಮ ಸಮಾಧಾನ ಕರ್ತನು. ಯಾಕಂದ್ರೆ ಆತನೇ ಹೇಳ್ತಾನೆ, ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಹೆದರಬೇಡ್ರಿ, ನಾನು ಎಲ್ಲವನ್ನ ಜಯಿಸಿದ್ದೇನೆ, ನನ್ನ ಸಮಾಧಾನವನ್ನು ನಿಮ್ಮಲ್ಲಿ ನಾನು ಬಿಟ್ಟು ಹೋಗುತ್ತಾ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ನಿನ್ನ ರಕ್ಷಣೆಗೆ ಆಧಾರನಾಗಿರುವ ಆತನೇ ಯಾರು? ಆತನ ಯೇಸು ಸ್ವಾಮಿ. ಹಾಗಾಗಿ ರಕ್ಷಣೆಯ ಶಿರಸ್ತ್ರಾಣ ಬಗ್ಗೆ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂತರ ಆತನ ಹೇಳ್ತಾನೆ, ವಾಕ್ಯವೆಂಬ ಕತ್ತಿಯನ್ನು ಉಪಯೋಗ ಮಾಡಿಕೊಳ್ಳ್ರಿ. ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು. ಅದೇ ಅಧ್ಯಾಯದ 14ನೇ ವಚನದಲ್ಲಿ ಸ್ಪಷ್ಟಪಡಿಸಿದೆ, ಆ ವಾಕ್ಯವೇ ನರಾವತಾರವನ್ನ ಎತ್ತಿ ಮನುಷ್ಯರ ಮಧ್ಯದಲ್ಲಿ ನಡೆದಾಡಿದನೆಂಬುದಾಗಿ. ಹಲ್ಲೆಲೂಯಾ. ಈ ಎಲ್ಲಾ ಸರ್ವಾಯುಧಗಳು ನನಗೆ ನಿನಗೆ ಯೇಸು ಕ್ರಿಸ್ತನಾಗಿದ್ದಾನೆ. ನನಗೆ ನಿನಗೆ ಕೊಡಲ್ಪಟ್ಟಿರುವಂತ ಸರ್ವಾಯುಧವು ಬೇರೆ ಯಾರು ಅಲ್ಲ, ಆತನು ನಜರೇತಿನ ಯೇಸು ಕ್ರಿಸ್ತನಾಗಿದ್ದಾನೆ. ಪರಲೋಕದ ತಂದೆ ನನಗೆ ನಿನಗೆ ಕೊಟ್ಟಿರುವಂತ ಸರ್ವಾಯುಧ ಆತನು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ನೀನು ಧರಿಸಿಕೊಂಡು ಈ ಯುದ್ಧದಲ್ಲಿ ಮುನ್ನುಗ್ಗಬೇಕಂದ್ರೆ ನಿನಗೆ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಈ ಪ್ರಾರ್ಥನೆ ಅಂದ್ರೆ ಏನು ಗೊತ್ತಾ? ಪ್ರಾರ್ಥನೆ ಅಂದ್ರೆ ರಿಲೇಷನಲ್ ಕಮ್ಯುನಿಕೇಶನ್ ವಿತ್ ಗಾಡ್ ಅಂತ ಅರ್ಥ. ಅಂದ್ರೆ ಸಂಬಂಧದೊಟ್ಟಿಗೆ ಮಾತನಾಡುವುದು. ನನಗೂ ನನ್ನ ದೇವರಿಗೂ ಒಂದು ಸಂಬಂಧ ಇರುವುದರಿಂದ ನಾನು ಆತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ ಅಂತ ಅರ್ಥ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಾರ್ಥನೆ ಅಂದರೆ ನಾನು ದೇವರ ಮಗಳಾಗಿರುವುದರಿಂದ, ನೀವು ದೇವರ ಮಗನಾಗಿರುವುದರಿಂದ, ನೀವು ದೇವರ ಮಗಳಾಗಿರುವುದರಿಂದ ಆ ಅಧಿಕಾರದೊಟ್ಟಿಗೆ, ಆ ಸಂಬಂಧದೊಟ್ಟಿಗೆ ಆತನೊಟ್ಟಿಗೆ ಮಾತನಾಡೋದು. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಆತ್ಮದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಸುಮ್ಮನೆ ಮಾತಾಡಬೇಡ್ರಿ, ದೇವರೊಟ್ಟಿಗೆ ಆತ್ಮದಲ್ಲಿ ಆತನೊಟ್ಟಿಗೆ ಮಾತನಾಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮ ಪ್ರಾರ್ಥನೆ ಜೀವಿತವನ್ನ. ನಿಮಗೆ ನಿಮ್ಮ ದೇಹ, ನಿಮ್ಮ ಮನಸ್ಸು ಹೇಳುವಂಥ ಮಾತುಗಳೊಟ್ಟಿಗೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಇಲ್ಲ ನಿಜವಾಗಿಯೂ ಕೂಡ ಆತ್ಮದೊಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅಂತ. ಎಷ್ಟೋ ಜನರು ಈ ಕಠಿಣ ಯುದ್ಧಕ್ಕೆ ಬಂದಾಗ ಪ್ರಾರ್ಥನೆ ಮಾಡ್ತಾರೆ, ಆದರೆ ಕಠಿಣ ಯುದ್ಧಕ್ಕೆ ಬರುವ ತನಕ ಪ್ರಾರ್ಥನೆ ಮಾಡೋದಿಲ್ಲ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕಠಿಣ ಯುದ್ಧಗಳು ಬಂದಿಲ್ಲ ಅಂದರೆ ಯೋಚನೆ ಮಾಡಬೇಡ್ರಿ, ಅತಿ ಶೀಘ್ರದಲ್ಲಿ ಬರುತ್ತೆ. ಈ ಕಠಿಣ ಯುದ್ಧ ಬಂದಾಗ ಅವರು ಆತ್ಮದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಹೋಗ್ತಾರೆ, ಆದರೆ ಅಲ್ಲಿ ಅವರು ಸೋತು ಹೋಗ್ತಾರೆ. ಯಾಕಂದರೆ ಇಲ್ಲಿಂದಾನೇ ದೇವರೊಟ್ಟಿಗೆ ಕನೆಕ್ಷನ್ ಬಂದಿಲ್ಲ. ನಾನು ಹೇಳಿದೆ, ಈ ಆಯುಧಗಳು ಸುಮ್ಮನೆ ಡಿಸ್ಪ್ಲೇಗೆ ಇರಬೇಕು, ಆದರೆ ನಮ್ಮೊಟ್ಟಿಗೆ ಇರಬೇಕದು. ಯೇಸು ಸ್ವಾಮಿ ನಮ್ಮೊಟ್ಟಿಗೆ ಇರಬೇಕು.
ಈ ಕಠಿಣ ದಿನದಲ್ಲಿ ಆತನು ನಮ್ಮೊಟ್ಟಿಗೆ ಇದ್ದು ಕೆಲಸವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಕೆಲವರು ಕಠಿಣ ಯುದ್ಧ ಬಂದ ಮೇಲೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ಅಲ್ಲಿ ಬರುವ ತನಕ ಪ್ರಾರ್ಥನೆ ಮಾಡೋದಿಲ್ಲ. ಅದನ್ನು ಇವತ್ತು ಎಷ್ಟೋ ಜನ ಬದಲಾಯಿಸಿಕೊಳ್ಳಬೇಕಾಗಿದೆ. ಈ ಕಠಿಣ ಯುದ್ಧ ಬಂದ ನಂತರ ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ನಾರ್ಮಲ್ ಸಂಭಾಷಣೆ ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಆಗ ನಿಮಗೆ ಆತ್ಮನ ಅವಶ್ಯಕತೆ ಇದೆ. ಇಲ್ಲಿ ಇಲ್ಲದೇ ಇರೋ ಕನೆಕ್ಷನ್ ನೀವು ಡೈರೆಕ್ಟ್ ಆಗಿ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಬೇಕು ಅಂದರೂ ಅದು ಸಿಗೋದಿಲ್ಲ. ಅದಕ್ಕೆ 1 ಥೆಸಲೋನಿಕದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಎಡೆ ಬಿಡದೆ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಎಡೆ ಬಿಡದೆ ದೇವರೊಟ್ಟಿಗೆ ಮಾತನಾಡ್ತಾ ಇರ್ರಿ, ಅಂದ್ರೆ ಎಡೆ ಬಿಡದೆ ದೇವರೊಟ್ಟಿಗೆ ಕನೆಕ್ಷನ್ ಅಲ್ಲಿ ಇರ್ರಿ ಅಂತ ಅರ್ಥ. ಹಲ್ಲೆಲೂಯಾ. ಈಗ ಒಂದು ಮಾತು ಸುಲಭವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಹೇಗೆ ನಿಮ್ಮ ಪ್ರಾರ್ಥನೆ ವರ್ಕ್ ಆಗುತ್ತೆ ಅಂತ. ಈಗ ನಾನು ಹೇಳಿದೆ, ಇಲ್ಲಿ ನಡೆಯುವಂಥ ಸಂಗತಿಗಳು, ಇಲ್ಲಿ ಪೌಲನು ಸ್ಪಷ್ಟಪಡಿಸುತ್ತಿರುವಂಥ ಸಂಗತಿಗಳು ಯಾವುದು ಕೂಡ ಕಣ್ಣಿಗೆ ಕಾಣುವಂಥ ಸಂಗತಿಗಳಲ್ಲ, ಹೌದಲ್ವಾ? ಈಗ ಆತನು ಕಣ್ಣಿಗೆ ಕಾಣದಿರುವಂಥ ವೈರಿಗಳ ವಿರುದ್ಧವಾಗಿ ಹೋರಾಡಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಈಗ ಇದೇ ಬೈಬಲ್ ಸ್ಪಷ್ಟಪಡಿಸುತ್ತದೆ, ನೀವು ಪ್ರಾರ್ಥನೆ ಮಾಡುವಾಗ ತಂದೆಯಾದ ದೇವರು ನಿಮ್ಮ ಕಣ್ಣಿಗೆ ಕಾಣದಿರುವಂಥ ದೂತರುಗಳನ್ನು ನಿಮಗೋಸ್ಕರ ಬಿಡುಗಡೆ ಮಾಡ್ತಾರೆ. ಆ ದೂತರನ್ನ ಆಕ್ಟಿವೇಟ್ ಮಾಡೋದು ನಿಮ್ಮಲ್ಲಿರುವಂಥ ಪರಿಶುದ್ಧಾತ್ಮ. ಎಲ್ಲರಿಗೂ ಗೊತ್ತಲ್ವಾ, ನನಗೋಸ್ಕರ ನಿನಗೋಸ್ಕರ ಒಬ್ಬ ದೂತನನ್ನ ದೇವರಿಟ್ಟಿದ್ದಾರೆ. ಈ ದೂತನ ಕೆಲಸ ಏನಂದ್ರೆ ನಮ್ಮನ್ನು ಕಾಪಾಡೋದು, ಕಷ್ಟದ ಸಮಯದಲ್ಲಿ ಸಹಾಯವಾಗಿರೋದು, ನಾವು ದೇವರನ್ನು ನಂಬಿರುವಂಥ ವಿಶ್ವಾಸಗಳು ಸುರಕ್ಷತೆಯಾಗಿರುವುದು, ಅವರನ್ನು ನೋಡಿಕೊಳ್ಳೋದೆ ನನಗೆ ನಿನಗೆ ಕೊಡಲ್ಪಟ್ಟಂಥ ದೂತರ ಕೆಲಸ. ಅಷ್ಟು ಮಾತ್ರವಲ್ಲ, ನಮ್ಮ ವಿರುದ್ಧವಾಗಿ ಹೋರಾಡುವಂಥ ದುರಾತ್ಮಗಳ ವಿರುದ್ಧವಾಗಿ ಹೋರಾಡುವುದಕ್ಕೆ ದೇವರವರನ್ನ ಕಳಿಸಿಕೊಟ್ಟಿದ್ದ. ಈ ದುರಾತ್ಮಗಳು ಬೇರೆ ಯಾರೂ ಅಲ್ಲ, ಅವರು ದೂತರೇ. ಆದರೆ ದೊಬ್ಬಲ್ಪಟ್ಟಂಥ ದೂತರವರು. ಈ ದೂತರನ್ನ ಸೋಲಿಸೋದಕ್ಕೆ ಈ ದೂತರೇ ಬೇಕಾಗಿದ್ದಾರೆ. ಯಾಕಂದ್ರೆ ಇವರ ಕ್ಯಾರೆಕ್ಟರ್ ಈ ದೂತರಿಗೆ ಚೆನ್ನಾಗಿ ಗೊತ್ತು. ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ನಿಮಗೆ ಕಳುಹಿಸಲ್ಪಟ್ಟಂತ ದೂತರನ್ನ ಪರಿಶುದ್ಧಾತ್ಮನ ಆಕ್ಟಿವೇಟ್ ಮಾಡಿ ಅವರ ವೀಕ್ನೆಸ್ ಅನ್ನ ಹಿಡಿದುಕೊಂಡು ಇವರು ಯುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ಇದು ನೀವು ಪ್ರಾರ್ಥನೆ ಮಾಡೋ ತನಕ ನಡೆಯೋದಿಲ್ಲ. ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥನೆ ಮಾಡೋ ತನಕ ಇದು ಯಾವುದು ಕೂಡ ನಡೆಯೋದಿಲ್ಲ. ಎಷ್ಟು ಜನರಿಗೆ ಅರ್ಥವಾಗ್ತಿದೆ ಇವತ್ತಿನ ಕ್ರೈಸ್ತ ಜೀವಿತ ಯಾಕೆ ಬಿದ್ದು ಹೋಗಿದೆ ಅನೇಕ ಸಂಗತಿಗಳಲ್ಲಿ ಅಂದರೆ, ಯಾರು ಕೂಡ ದುರಾತ್ಮಗಳಲ್ಲಿಯೇ ನಂಬೋದಿಲ್ಲ, ಯಾರು ಕೂಡ ಯಾವುದರಲ್ಲೂ ಕೂಡ ನಂಬೋದಿಲ್ಲ. ನಮ್ಮ ವೈರಿ ಇದ್ದಾನೆ ಸೈತಾನ್ ಅಷ್ಟೇ. ಇದರಲ್ಲೇ ಆತ್ಮಿಕತೆಯಲ್ಲಿ ನಾವು ಬಿದ್ದು ಹೋಗ್ಬಿಟ್ಟಿದ್ದೇವೆ. ಆತನು ಎಷ್ಟು ಬಲವಾಗಿದ್ದಾನೆ ಅಂತ ನಿಮಗೆ ಗೊತ್ತೇ ಇಲ್ಲ. ಆತನಿಗಿಂತ ಬಲವಾಗಿರುವ ಆತನು ಪರಿಶುದ್ಧಾತ್ಮನು. ಆದರೆ ನಿಮಗೆ ಅದರ ಅರಿವು ಇಲ್ಲ ಅಂದರೆ ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಜೀವಿತದ ಕಠಿಣ ಯುದ್ಧವನ್ನು ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೌಲನೇ ಸ್ಪಷ್ಟಪಡಿಸ್ತಾ ಇದ್ದಾನೆ, ನೀವು ಸುಮ್ಮನೆ ಪ್ರಾರ್ಥನೆ ಮಾಡಬೇಡ್ರಿ, ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ರಿ. 1 ಕೊರಿಂಥ 2ನೇ ಅಧ್ಯಾಯದ 9ನೇ ವಚನವನ್ನು ತೆಗೆದುಕೊಳ್ಳ್ರಿ ಯಾರಾದರೂ ನೋಡಿ. ಯಾಕೆ ಆತ್ಮದಲ್ಲಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಪೌಲನೇ ಹೇಳ್ತಾ ಇದ್ದಾನೆ ಅಂದರೆ, ಈ ಪರಿಶುದ್ಧಾತ್ಮನ ಕೆಲಸ ಏನು ಅಂದರೆ ದೇವರ ಮನಸ್ಸಿನ ಆಳದಲ್ಲಿ ಇರುವಂಥದ್ದನ್ನ ತೆಗೆದುಕೊಂಡು ನನಗೆ ನಿನಗೆ ಕೊಡುವುದು. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಓಕೆ, ನಾನು ಇಂಗ್ಲಿಷ್ನಲ್ಲಿ ಓದ್ತೇನೆ ಕೇಳಿ. ವಾಟ್ ನೋ ಐ ಹ್ಯಾಸ್ ಸೀನ್, ನೋ ಇಯರ್ ಹರ್ಡ್, ನಾರ್ ದಿ heart of the man imagined, what God has prepared for those who love him. These things God has revealed to us through the Spirit. For the Spirit searches everything, even the depths of the God. ನಾವು ಏನು ನೋಡಿಲ್ವೋ, ಏನನ್ನ ಅನುಭವಿಸಿಲ್ವೋ, ಏನನ್ನ ಊಹಿಸಿಲ್ವೋ, ಅದೆಲ್ಲವೂ ಕೂಡ ದೇವರ ಮನಸ್ಸಿನ ಆಳದಲ್ಲಿದೆ. ಅದನ್ನು ನಮಗೆ ಕೊಡೋದೇ ಪರಿಶುದ್ಧಾತ್ಮನ ಕೆಲಸ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣದಿರುವಂಥ ಈ ವೈರಿಗಳ ವಿರುದ್ಧವಾಗಿ ಯುದ್ಧವನ್ನು ಮಾಡೋದಕ್ಕೆ ನಾವು ನೋಡದಿರುವಂಥ
ನಾವು ಕಾಣದೇ ಇರುವಂಥ, ನಾವು ಕೇಳದಿರುವಂಥ, ನಾವು ಊಹಿಸದೇ ಇರುವಂಥ ಸೂಪರ್ ನ್ಯಾಚುರಲ್ ಪವರನ್ನು ಕೊಡೋದಕ್ಕೆ ಪರಿಶುದ್ಧಾತ್ಮನು ಮಾತ್ರ ಸಾಧ್ಯ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ, ನೀವು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕಣ್ಣು ಕಾಣಲಿಲ್ಲ, ನಿಮ್ಮ ಕಿವಿ, ನಿಮ್ಮ ಮನಸ್ಸು ಅಂಥದ್ದನ್ನು ಪರಿಶುದ್ಧಾತ್ಮನು ನಿಮಗೆ ಹುಡುಕಿ ಕೊಡುವಂಥವನಾಗಿದ್ದ. ಅದಕ್ಕೆ ಪೌಲನು ಹೇಳ್ತಾ ಇದ್ದಾನೆ, ನೀವು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ರಿ ಅಂತ. ದೇವರ ಮನಸ್ಸಿನ ಆಳದಲ್ಲಿರುವಂಥ ಆಶೀರ್ವಾದಗಳು, ಅಭಿಷೇಕಗಳು, ಸಹಾಯಗಳು ನಿಮಗೆ ಸಿಗಬೇಕಂದ್ರೆ ಇವತ್ತು ಆತ್ಮನ ಹೇಳ್ತಾ ಇದ್ದಾನೆ, ನೀವು ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ, ನಾನು ಹುಡುಕಿಕೊಂಡು ತೆಗೆದುಕೊಂಡು ಬರ್ತೇನೆ. ಅದು ಎಷ್ಟೇ ಆಳವಾಗಿದ್ರೂ ಪರವಾಗಿಲ್ಲ, ತಂದೆಯಾದ ದೇವರೊಳಗೆ ಆತನ ಅದನ್ನು ಇಟ್ಟಿರೋದು ನಿಮಗೋಸ್ಕರ. ನೀವು ನನ್ನಲ್ಲಿದ್ದರೆ ನಾನು ಅದನ್ನು ಹೋಗಿ ಹುಡುಕಿ ತೆಗೆದುಕೊಂಡು ಬಂದು ನಿಮಗೆ ಕೊಡುವಂಥವನಾಗಿದ್ದೇನೆ. ನಿಮಗೆ ಸಹಾಯಕನಾಗಿ ನಾನು ಇರ್ತೇನೆ, ನಿಮ್ಮ ಜೊತೆಯಾಗಿರ್ತೇನೆ, ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ. ಎಷ್ಟೇ ವೈರಿ ಪ್ರಬಲವಾಗಿ ಬಂದರೂ ಕೂಡ ನಾನೊಬ್ಬ ನಿನ್ನೊಟ್ಟಿಗಿದ್ರೆ ಸಾಕು. ನೀನು ನನ್ನೊಟ್ಟಿಗಿದ್ರೆ ನಾನು ಬಲವುಳ್ಳ ದೇವರ ಒಳಗೆ ಇರುವಂಥ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಬಂದು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ, ದೂತರುಗಳಿಗೆ ಒಪ್ಪಣೆ ಕೊಡ್ತೇನೆ ನಿನ್ನ ಪರವಾಗಿ ಯುದ್ಧ ಮಾಡೋದಕ್ಕೆ. ಹಾಲೆಲೂಯ, ಹಾಲೆಲೂಯ. ಆತ್ಮನಲ್ಲಿ ಪ್ರಾರ್ಥಿಸುವಂಥ ಬಲ ಯಾವ ಮಕ್ಕಳಿಗೆ ಗೊತ್ತಾಗುತ್ತೋ ಅವರೆಲ್ಲರೂ ಕೂಡ ಅಭಿಷಕ್ತರಾಗಿ ಮಾರ್ಪಡ್ತಾರೆ. ಯಾವ ಒಂದು ದುರಾತ್ಮ ಅವರೆದುರಿಗೆ ನಿಂತುಕೊಳ್ಳೋದಕ್ಕಾಗೋದಿಲ್ಲ, ಯಾವ ಒಂದು ಸಂಗತಿ ಅವರನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ, ಯಾವ ಒಂದು ಸಂಗತಿಗಳು ಅವರ ವಿರುದ್ಧವಾಗಿ ನಿಂತುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಹಾಗಾಗಿ ನೀವೇನು ಮಾಡಬೇಕಂದ್ರೆ ಇವಾಗ ಬಲವಾಗಿ ನಿಂತುಕೊಳ್ಳಬೇಕು, ಜಯಶಾಲಿಗಳಾಗಬೇಕು, ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನಂತರ ಆತ್ಮನಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀವು ಕ್ರಿಸ್ತನನ್ನು ಧರಿಸಿಕೊಂಡು ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ತೀರೋ ನಿಮ್ಮ ಜೀವಿತದಲ್ಲಿ ಎಲ್ಲ ಸುಲಭ ಆಗತ್ತೆ. ಯಾಕೆ ಅಂತ ಕೇಳ್ತೀರಾ? ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನು ಗಾಳಿಯೋಪಾದಿಯಲ್ಲಿದ್ದಾನಂತೆ. ಗಾಳಿ ಒಂದೇ ಡೈರೆಕ್ಷನಲ್ಲಿ ಹೋಗಿದೆ, ನೀವು ಕೇಳಿದ್ದೀರಾ? ಇಲ್ಲ. ಅದರೊಟ್ಟಿಗೆ ಏನಿರುತ್ತೋ ಗಾಳಿಯೊಟ್ಟಿಗೆ ಅದು ಸ್ಮೂತಾಗಿ ಅದನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಇವತ್ತು ನೀವು ಡಿಸೈಡ್ ಮಾಡಿದರೆ ನಾನು ಪರಿಶುದ್ಧಾತ್ಮನ ಆಧಾರವಾಗಿಟ್ಟುಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ, ಇನ್ನು ಮೇಲೆ ಆತನೊಟ್ಟಿಗೆ ನಾನು ಇರುತ್ತೇನೆ ಎಂಬುದಾಗಿ ನೀವಿವತ್ತು ಆಯ್ಕೆ ಮಾಡಿಕೊಂಡ್ರೆ ಆತನ ಪರಿಶುದ್ಧವಾದಂಥ ಗಾಳಿಯಲ್ಲಿ ಪರಿಶುದ್ಧಾತ್ಮ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಇನ್ನು ಮೇಲೆ ನೀವು ಒಬ್ಬರೇ ನಡೆಯೋದಿಲ್ಲ, ಈ ಗಾಳಿ ನಿಮಗೆ ಬಲ ಕೊಡ್ತಾ ಇರ್ತದೆ. ನೀವು ಈ ಗಾಳಿನಲ್ಲಿ ನಡೆಯುವಾಗ ನಿಮಗೆ ಅಧಿಕಾರ ಇರ್ತದೆ, ಬಲ ಇರ್ತದೆ, ನೀವು ಯಾರನ್ನ ಬೇಕಾದರೂ ಜಯಿಸಬಹುದು ಈ ಭೂಮಿ ಮೇಲೆ. ಹಾಲೆಲೂಯ, ಹಾಲೆಲೂಯ. ಆತ್ಮದಲ್ಲಿ ಪ್ರಾರ್ಥನೆ ಮಾಡ್ರಿ, ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳ್ರಿ, ಜಯದ ಜೀವಿತ ನಿಮ್ಮದಾಗಿರುತ್ತದೆ ಯಾವತ್ತೂ. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲರೂ ಮೇಲೆದ್ದು ನಿಂತುಕೊಳ್ಳೋಣವಾ? ಗಲಾತ್ಯ 5:7 ಈ ರೀತಿಯಾಗಿ ದೇವರ ವಾಕ್ಯ ಸ್ಪಷ್ಟಪಡಿಸ್ತದೆ, ಈ ಆತ್ಮಕ್ಕೂ ಈ ದೇಹಕ್ಕೂ ಯಾವಾಗಲೂ ಹೋರಾಟ ನಡೀತಾ ಇರತ್ತಂತೆ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮವನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ಇಲ್ಲೂ ಕೂಡ ಪೌಲನು ಸ್ಪಷ್ಟಪಡಿಸ್ತಾ ಇದ್ದಾನೆ, ಏನಂತ? ಈ ಆತ್ಮ ಈ ಶರೀರ ಯಾವಾಗಲೂ ಏನು ಮಾಡ್ತಾ ಇರುತ್ತಂತೆ? ಹೋರಾಟ ಮಾಡ್ತಾ ಇರುತ್ತೆ. ಈ ಆತ್ಮ ಮತ್ತೆ ಶರೀರ ಮಧ್ಯದಲ್ಲಿ ಏನಿರುತ್ತೆ? ಯಾವಾಗಲೂ ಯಾವಾಗಲೂ ಈ ಶರೀರ ಏನೇ ಮಾಡಿದ್ರು ಅದು ಆತ್ಮದ ವಿರುದ್ಧವಾಗಿ ಮಾಡ್ತದೆ. ಈ ಆತ್ಮ ಏನೇ ಮಾಡಿದ್ರೆ ಏನು ಮಾಡುತ್ತೆ? ಶರೀರದ ವಿರುದ್ಧವಾಗಿ ಮಾಡುತ್ತೆ. ನೀವು ಯಾವಾಗ ಆತ್ಮನನ್ನು ಆಧಾರವಾಗಿ ಇಟ್ಟುಕೊಂಡು ನಡೀತೀರೋ ನೀವು ಲೋಕದ ರೀತಿಯಲ್ಲಿ ನಡೆಯೋದಿಲ್ಲ, ನೀವು ಸತ್ಯವೇದದ ರೀತಿಯಲ್ಲಿ ನಡೀತೀರಾ. ಅದನ್ನು ಇಲ್ಲಿ ಪರಿಶುದ್ಧಾತ್ಮನು ಸ್ಪಷ್ಟಪಡಿಸ್ತಾ ಇರೋದು. ಏನು ಗೊತ್ತಾ? 17ನೇ ವಚನನ ಮುಂಚೆ ಓದಿ, 16ನೇ ವಚನನ ನಂತರ ಓದಿ, ಎಲ್ಲರೂ ಸೇರಿ ಓದೋಣ. ಯಾಕಂದರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ.
ನೀವು ಮಾಡಲಿಚ್ಛಿಸುವುದನ್ನ ಮಾಡದಂತೆ ಇವು ಒಂದಕ್ಕೊಂದು ಹೋರ